अस्सलाम वालेकुम। आप देख रहे हैं आपका अपना कोलार ट्रू न्यूज चैनल। शहर कोलार वार्ड नंबर 16 अंसार मोहल्ले के रहने वालों ने आज कोलार सीएमसी ऑफिस में आकर एक कमिश्नर को एक अर्जी पेश की। अखबारी नुमाइंदों ने बताया कि हमें 1 साल से हमें पानी नहीं आ रहा है और यूजीडी का प्रॉब्लम है, और जब बरसात होते हैं तो पूरे नाले भर कर घरों में पानी दाखिल हो जाता है। तो ऐसे कुछ हालात वार्ड नंबर 16 अंसार मोहल्ले में पेश आ रहे हैं, वहाँ के लोगों का कहना है। उन्होंने एक अर्जी भी सीएमसी कमिश्नर को पेश की और सीएमसी कमिश्नर ने उनको वादा किया कि खुद मैं आकर आपके वार्ड का मुआयना करूंगा और उसके बाद में जो भी हमारे से इंतजामात होंगे मैं इंतजामात करके दूंगा। ऐसे कुछ वादे म्युनिसिपल कमिश्नर ने भी अंसार मोहल्ले के अवाम से किया। तो आप देख रहे हैं आपके अपने इस कोलार ट्रू न्यूज चैनल के जरिए वार्ड नंबर 16 अंसार मोहल्ले के अवाम कमिश्नर से बातचीत करते हुए आपके अपने इस कोलार ट्रू न्यूज चैनल के जरिए। ಅಂದರೆ 1.5 ವರ್ಷದಿಂದ ನಮಗೆ ನೀರು ಇಲ್ಲ, ಸರಿಯಾಗಿ ನೀರು ಬರ್ತಾ ಇಲ್ಲ. ಸೊ ನಾವು ಎಷ್ಟೇ ಸಲ ನಾವು ನಮ್ಮ ಕೌನ್ಸಿಲರ್ಗೆ ಮನವಿ ಮಾಡಿದ್ರು ಕೂಡ ನಮಗೆ ನೀರು ಇಲ್ಲ, ನಮಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಕೌನ್ಸಿಲರು. ಸೊ ಅದಕ್ಕೆ ಇವತ್ತು ನಾವೆಲ್ಲ ಸೇರಿ ನಮ್ಮ ಒಂದು ಅನ್ಸಾರಿ ಮೊಹಲ್ಲಾಯಿಂದ ಎಲ್ಲ ಬಂದು ನಾವು ಕಮಿಷನರ್ಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೀವಿ ನಾವು. ಸೊ ಅದಕ್ಕೆ ನಮಗೆ ಕಮಿಷನರು ಸ್ಪಂದಿಸಿದ್ದಾರೆ. ನಾಳೆ ನಮಗೆ ನಮ್ಮ ಮೊಹಲ್ಲಾಗೆ ನಮ್ಮ ವಾರ್ಡಿಗೆ ಬರ್ತೀನಿ ಅಂತ ಹೇಳಿದ್ದಾರೆ. ನಮ್ಮದು ಬಂದು ವಾರ್ಡ್ ನಂಬರ್ 16 ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನಮ್ಮಲ್ಲಿ ಏನಾಗಿದೆ ಅಂದರೆ ಒಂದು ನೀರಿಲ್ಲ, ಇನ್ನೊಂದು ಕರೆಕ್ಟಾಗಿ ಎಲೆಕ್ಟ್ರಿಸಿಟಿ ಇಲ್ಲ, ಮತ್ತು ಇನ್ನೊಂದು ಕರೆಕ್ಟಾಗಿ ರೋಡ್ ಇಲ್ಲ, ಡ್ರೈನೇಜ್ ಇಲ್ಲ, ಏನೂ ಫೆಸಿಲಿಟೀಸ್ ಇಲ್ಲ. ಸೊ ತುಂಬ ನಮಗೆ ತೊಂದರೆಗಳಾಗ್ತಾ ಇದೆ ನಮ್ಮ ಇದರಲ್ಲಿ. ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ನಾಳೆ ಬಂದರೆ ನಾವು ಎಲ್ಲ ಒಗ್ಗಟ್ಟಾಗಿ ಸೇರಿ ಮತ್ತೆ ಇನ್ನೊಂದು ಸಲ ಅಲ್ಲೇ ಸ್ಪಾಟಲ್ಲೇ ನಾವು ಕಮಿಷನರ್ಗೆ ಮಾತಾಡಿ ಇದು ಮಾಡ್ತೀರಿ. ಸೊ ನಾವು ನಿಮ್ಮಲ್ಲಿ ಏನು ವಿನಂತಿಸ್ಕೊಂತೀರ, ನಮಗೆ ಆದಷ್ಟು ಬೇಗ ಈ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಿ ಅಂತ ನಾವು ವಿನಂತಿಸ್ಕೊಳ್ತೀವಿ. ಆಗ್ತಾ ಇದೆ 1.5 ವರ್ಷದಿಂದ ನೀರು ಬರ್ತಾ ಇಲ್ಲಲ್ಲ, ನೀವು ಹೆಂಗೆ ನೀರ್ದು ಇದು ಮಾಡ್ತಾ ಇದ್ರು? ತರಿಸ್ಕೊಂತ ಇದೀವಿ ಸರ್. 500 ರೂಪಾಯಿ ಒಂದು ಟ್ಯಾಂಕರಿಂದ ನಾವು ಎಲ್ಲ ನೀರು ತುಂಬಿಸ್ಕೊತಾ ಇದ್ದೀವಿ ನಾವು. ಸೊ ನಾವು ಎಷ್ಟೇ ಬಾರಿಗೆ ನಾವು ಯಾರಿಗೆ ಎಲ್ಲರಿಗೂ ಬಂದು ನಾವು ಮನವಿ ಮಾಡಿದ್ದೀರಿ, ಕೌನ್ಸಿಲರ್ಗೂ ಮನವಿ ಮಾಡಿದ್ದೀರಿ, ಎಲ್ರಿಗೂ ಮನವಿ ಮಾಡಿದ್ದೀರಿ. ಸೊ ಯಾರಿಗೆ ಮನವಿ ಮಾಡಿದ್ದೀರು ಕೂಡ ನಮ್ಗೆ ಯಾರೂ ಸ್ಪಂದಿಸ್ತಾ ಇಲ್ಲ ನಮಗೆ. ಸೊ ಇದು ತೊಂದರೆ ದಿನೇ ಏನಾಗ್ತಾ ಇದೆ ಅಂದರೆ ಜಾಸ್ತಿ ಆಗ್ತಾ ಇದೆ. ಸೊ ನಮ್ಗೆ ಈಗ ಅಡ್ಜಸ್ಟ್ ಮಾಡೋದು ತುಂಬ ಕಷ್ಟ ಆಗ್ತಾ ಇದೆ. ಇವತ್ತು ಬಂದು ನಾವು ಡೈರೆಕ್ಟ್ ಕಮಿಷನರ್ಗೆ ಮನವಿ ಕೊಟ್ಟಿದ್ದೀರಿ, ಅವರು ನಮಗೆ ಸ್ಪಂದಿಸಿದ್ದಾರೆ. ನಾಳೆ ನಮ್ಮ ವಾರ್ಡಿಗೆ ಬರ್ತೀನಿ ಅಂತ ಹೇಳಿದ್ದಾರೆ, ಕಮಿಷನರ್ ಅವರು ಬರ್ತೀನಿ ಅಂತ ಹೇಳಿದ್ದಾರೆ. ನಾವು ಬಂದರೆ ನಾಳೆ ಇನ್ನೊಂದು ಸಲ ಅವರಿಗೆಲ್ಲ ಭೇಟಿಯಾಗಿ ಸೊ ನಾವು ಅವ್ರಿಗೆ ಸಪೋರ್ಟ್ ಮಾಡ್ತೀವಿ. ನಾವು ಅಲ್ಲಿ ಅಕಸ್ಮಾತ್ ನಾಳೆ ಬಂದಿಲ್ಲ ಅಂದರೆ ಮತ್ತೆ ನಮಗೆ ಒಂದು ಅಕ್ನಾಲಜ್ಮೆಂಟ್ ಕೊಟ್ಟಿದ್ದಾರೆ ಸರ್. ನಾವು ಇಲ್ಲಿ ಬಂದು ಧರಣಿ ಮಾಡ್ತೀವಿ ಸರ್. ನಮಗೆ ಬೇರೆ ದಾರಿ ಇಲ್ಲ ಸರ್. ನಾವು ಮಾಡೋದೆಲ್ಲ ಪ್ರಯತ್ನ ಮಾಡಿಬಿಟ್ಟಿದ್ದೀರಿ ನಾವು, ಅದು ಬಿಟ್ಟರೆ ನನಗೆ ಬೇರೆ ದಾರಿ ಇಲ್ಲ. ಇವತ್ತು ನಾವು ಎಷ್ಟು ಜನ ಇದ್ದೀರಿ, ನಮಗೆ ಇವತ್ತಿನ ಮನವಿಗೆ ಕಮಿಷನರ್ ಸರಿಯಾಗಿ ನಮಗೆ ಸ್ಪಂದಿಸಿಲ್ಲ ಅಂದರೆ, ನಾಳೆ ಬಂದಿಲ್ಲ ಅಂದರೆ ಇದನ್ನು ಇಟ್ಕೊಂಡ್ಬಂದು ಎಲ್ಲ ಮೊಹಲ್ಲಾದಿಂದ ಹೆಂಗಸರು ನಾವೆಲ್ಲ ಬಂದು, ಯುವಕರು ಎಲ್ಲ ಬಂದು, ಸ್ಥಳೀಯರೆಲ್ಲ ಬಂದು ಇಲ್ಲಿ ಕೂತ್ಕೊಂಡು ನಾವು ನಮಗೆ ನೀರು ಬರೋವರೆಗೂ ನಾವು ಎದ್ದೇಳಲ್ಲ. ಎಷ್ಟು ಮನೆಗಳಿವೆ ಅಲ್ಲಿ ನಿಮ್ಮ ಒಳಗ? ಸುಮಾರು ಮನೆಗಳಿದೆ ಸರ್. ಮತ್ತೆ ನೀವು ಒಂದು 5-6 ಜನ ಬಂದಿದ್ರಲ್ಲ ಸರ್, ನಾವು 100-150 ಮನೆ ಮೇಲೆ ಇದೆ ಸರ್. 5-6 ಜನ ಬಂದಿದ್ದೀರಾ ನೀವು? 5-6 ಜನ ಬಂದಿದ್ರಲ್ಲ ನೀವು? ಸರ್ ಇವತ್ತು ಬರೀ ನಾವು ಕಮಿಷನರ್ಗೆ ಮನವಿ ಮಾಡಕ್ಕೆ ಬಂದಿದ್ದೀವಿ ಸರ್. ಅವರು ನಮ್ಮ ಮನವಿನ ಸ್ವೀಕರಿಸಿದ್ದಾರೆ, ನಾಳೆ ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ನಾಳೆ ಬಂದಿಲ್ಲ ಅಂದರೆ ನಾವು ಎಲ್ಲ ಮೊಹಲ್ಲಾದಿಂದ ಎಲ್ಲರೂ ಬಂದು, ಸುಮಾರು 100-110 ಮನೆ ಇದೆ. ಸೊ ಎಲ್ಲ ಬಂದು ಮುನ್ಸಿಪಾಲಿಟಿ ಮುಂದೆ ಧರಣಿ ಮಾಡ್ತೀವಿ ಸರ್ ನಾವು. ನಮ್ಮ ಹೆಸರು? ನಮ್ಮ ಹೆಸರು ಅಬ್ದುಲ್ ರೆಹಮಾನ್ ಅಂತ ಸರ್.